ಬಾಲಭವನದಿಂದ ಕ್ರಿಕೆಟ್ ಮೈದಾನವನ್ನ ಉದ್ಘಾಟಿಸಲಾಗಿದೆ. ನಮ್ಮ ಇಲಾಖೆಯಿಂದ 20 ಲಕ್ಷ ರೂಪಾಯಿ ಹಾಗೂ ಜಿಲ್ಲಾ ಪಂಚಾಯಿತಿಯಿಂದ 20 ಲಕ್ಷ ರೂಪಾಯಿ ಅನುದಾನದಲ್ಲಿ ಮೈದಾನ ನಿರ್ಮಿಸಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಬಾಲಭವನ ನೂತನ ಕ್ರೀಡಾಂಗಣದ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಭಾಗದ ಮಕ್ಕಳಿಗೆ ಅತ್ಯುತ್ತಮ ಸೌಲಭ್ಯಗಳಿರುವ ಮೈದಾನ ಇದಾಗಿದೆ ಎಂದು ಹೇಳಿದರು. ಸ್ಥಳೀಯ ಶಾಸಕರು 20 ಲಕ್ಷ ರೂಪಾಯಿ ಅನುದಾನ ಒದಗಿಸಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ ಉಚಿತವಾಗಿ ತರಬೇತಿ ಪಡೆಯುವ ಅವಕಾಶ ಕಲ್ಪಿಸಲಾಗಿದೆ. 18 ಕ್ಷೇತ್ರಗಳ ಎಲ್ಲಾ ಮಕ್ಕಳು ಇಲ್ಲಿ ಅಭ್ಯಾಸ ಮಾಡಬಹುದು. ಉತ್ತಮ ಪ್ರತಿಭೆ ತೋರಿದ ಮಕ್ಕಳನ್ನ ಮುಂದಿನ ದಿನದಲ್ಲಿ ರಣಜಿ ಮಟ್ಟಕ್ಕೆ ಆಯ್ಕೆ ಮಾಡಲಾಗುತ್ತದೆ. 5 ಮಂದಿ ವಿಕಲಚೇತನ ಮಕ್ಕಳಿಗೂ ಅವಕಾಶ ನೀಡಲಾಗುತ್ತದೆ ಎಂದು ಸಚಿವರು ತಿಳಿಸಿದರು. ಬಾಲಭವನದ ವತಿಯಿಂದ ಬೆಳಗಾವಿ ಜಿಲ್ಲೆಗೆ ಭಾಳಷ್ಟು ಅನುಕೂಲ ಆಗಲಿಕ್ಕೆ, ಅದರಲ್ಲೂ ಕ್ರಿಕೆಟ್ ಪ್ರೇಮಿಗಳಿಗೆ, ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ನಮ್ಮ ಬೆಳಗಾವಿಯಲ್ಲಿದ್ದಂಥ ಒಂದು ಬಾಲಭವನವನ್ನು ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಒಂದು ಉತ್ಸುಕತೆ ಅಂತ ಹೇಳ್ಬೋದು, ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಮತ್ತು ನಮ್ಮ ಇಲಾಖೆ ಬಾಲಭವನದಿಂದ ಒಂದು 20 ಲಕ್ಷ, ಜಿಲ್ಲಾ ಪಂಚಾಯತ್ನಿಂದ ಒಂದು 20 ಲಕ್ಷ ಇದನ್ನು ಮಾಡಿ ಈ ಭವನ ನಮ್ಮದೇ. ಆದರೆ ಇದು ಬಹಳಷ್ಟು ದಿನದಿಂದ ಹಾಗೆ ಇಲ್ಲಿ ಏನು ಆ್ಯಕ್ಟಿವಿಟೀಸ್ ಇರಲಿಲ್ಲ, ಯಾವ ಕಾರ್ಯಕ್ರಮಗಳು ನಡೀತಾ ಇರಲಿಲ್ಲ, ಭಾಳ ಹಳೇದಾಗಿತ್ತು, ಶೀತಲಾವಸ್ಥೆ ಆಗಿತ್ತು. ಆದರೆ ನಮ್ಮ ರಾಹುಲ್ ಸಿಂಧೆಯವರ ಕಣ್ಣು ಇದ್ರ ಮೇಲೆ ಬಿದ್ದ ಮೇಲೆ ನನ್ನ ಜೊತೆ ಚರ್ಚೆ ಮಾಡಿ ಈ ಭಾಗದ ನಮ್ಮ ಮಕ್ಕಳಿಗೆ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ, ಡೇ ಆ್ಯಂಡ್ ನೈಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಬಹಳಷ್ಟು ಅತ್ಯುತ್ತಮವಾದಂಥ ಒಂದು ಇನಿಷಿಯೇಟಿವ್ ನಮ್ಮ ಸ್ಥಳೀಯ ಶಾಸಕರಾದಂಥ ರಾಜು ಸೇಠ್ ಅವರ ನೇತೃತ್ವದಲ್ಲಿ ನಡೀತು. ನಮ್ಮ ಲೋಕಲ್ MLA ಅವರು 20 ಲಕ್ಷ ಕೊಟ್ಟಿದ್ದಾರೆ. ನಮ್ಮ ಬಾಲಭವನದಿಂದ 20 ಲಕ್ಷ. ಇವತ್ತು ಈ ಥರ ಒಂದು ಉದ್ಘಾಟನೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸತೀಶಣ್ಣ ಜಾರಕಿಹೊಳಿ ಅವ್ರ ಕೈಯಿಂದ ಮಾಡಿಸಿದ್ದೀವಿ. ನಮ್ದಿಷ್ಟೇ ಆಶೆ, ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇರುವಂಥ ಅತ್ಯುನ್ನತವಾದಂಥ ಪ್ರತಿಭೆಯನ್ನು ಹೊಂದಿದಂಥ ಕ್ರಿಕೆಟ್ ಹುಡುಗರನ್ನು ಫ್ರೀಯಾಗಿ ಫ್ರೀ ಹಾಸ್ಟೆಲನ್ನು ಕೂಡ ಮಾಡಿಕೊಡ್ತೀವಿ. ಅವರ ಎಜುಕೇಷನ್ ಅಂದರೆ ಅವರು ಬೆಳಗಾಂಗೆ ಅವರು ಅಡ್ಮಿಷನ್ ತೊಗೊಳ್ತಾರೆ ಅಂತಂದರೆ, ಯಾಕಂದರೆ 18 ಕ್ಷೇತ್ರ ಇರೋದ್ರಿಂದ ಸೊ ಎಲ್ಲಿಯವರು ಬಂದು ಕೂಡ ಇಲ್ಲಿ ಪ್ರಾಕ್ಟೀಸ್ 2 ತಿಂಗಳು ಬೇಸಿಗೆಯಲ್ಲಿ 2 ತಿಂಗಳು ಮೊದಲು ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದರಲ್ಲಿ ಯಾರು ಒಳ್ಳೆ ಪ್ರತಿಭೆ ಹೊರಹೊಮ್ಮುತ್ತಾರೆ ಅವರನ್ನು ಎಕ್ಸ್ಕ್ಲೂಸಿವ್ ಆಗಿ ಒಂದು 15 ಜನನೋ 20 ಜನನೋ ಅವರನ್ನು ಮುಂಬರುವಂಥ ರಣಜಿ ಕ್ರಿಕೆಟ್ಗಾಗಿರ್ಬೋದು ಅಥವಾ ನ್ಯಾಷನಲ್ ಕ್ರಿಕೆಟ್ಗಾಗಿರ್ಬೋದು ಅದ್ರ ಮೇಲೆ ಅವರನ್ನು ತಯಾರಿ ಮಾಡುವಂಥ ಎಲ್ಲ ಇದನ್ನು ಮಾಡ್ತಾಯಿದ್ದೀವಿ. ಜೊತೆಯಲ್ಲಿ 5 ಜನ ವಿಕಲಚೇತನರಿಗೆ ಕೂಡ ಆಸ್ಪದವನ್ನು ಈ ಒಂದು ಬಾಲಭವನ ಕ್ರಿಕೆಟ್ ಇದರಲ್ಲಿ ನಾವು ಮಾಡ್ತಾಯಿದ್ದೀವಿ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.